ವಾಹಿನಿಯ ಮುಸ್ಲಿಂಗೆ ಮಕ್ಮಲ್ ಶರೀಫರ ಚಾಟಿ ಸಂಚಿಕೆ 23 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಚನಾ. ನಮ್ಮ ಜೊತೆಗಿದ್ದಾರೆ ಆರ್ಟಿಐ ಕಾರ್ಯಕರ್ತರು, ಜೊತೆಗೆ ಸಾಮಾಜಿಕ ಹೋರಾಟಗಾರರಾದಂತಹ ಶರೀಫ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಹಿಂದಿನ ಸಂಚಿಕೆಯಲ್ಲಿ ನೀವು ಹೇಳ್ತಾ ಇದ್ರಿ ಒಂದಷ್ಟು ಮೈಸೂರು ಅಧಿಕಾರಿ ಬಗ್ಗೆ. ಸೊ ಅದನ್ನ ಒಂದ್ ಸೈಡ್ ಇಡೋಣ. ಈಗ ಇನ್ನೊಂದೇನು ಅಂತ ಅಂದ್ರೆ, ಈಗ ಕಮಿಟಿ, ಈಗ ಅವ್ರು ಕೂತಿರೋದೇ ಏನು ಕಮಿಟಿ ಒಳಗಡೆ. ಸೊ ಕಮಿಟಿಲಿ ಬಹಳಷ್ಟು ಹಗರಣಗಳಿದೆ, ಆರೋಪಗಳಿದೆ ಅನ್ನೋ ಒಂದು ವಿಚಾರಗಳನ್ನ ಕೂಡ ನೀವು ಹೇಳಿದಿರ. ಸೊ ಅದ್ರ ಬಗ್ಗೆ ಮಾತಾಡೋದಾದ್ರೆ ಮೇಡಮ್, ಅವ್ರು ಕೂತ್ಕೊಳ್ಳಲ್ಲ ಕಮಿಟಿನಲ್ಲಿ. ನಮ್ಮ ಡಿಸ್ಟ್ರಿಕ್ಟ್ ವಕ್ಫ್ ಆಫೀಸರು ಅವ್ರು ಹೀಸ್ ಮ್ಯಾನೇಜ್ಮೆಂಟ್ ನಲ್ಲಿ ಕೂತಿರ್ತಾರೆ. ಅಡ್ವೈಸರಿ ಕಮಿಟಿನಲ್ಲಿ ದೊಡ್ಡವರು ಅವರು. ವಕ್ಫ್ ಆಫೀಸರ್ ಮೀನ್ಸ್ ಪೂರ್ತಿ ಮೈಸೂರು ಡಿಸ್ಟ್ರಿಕ್ಟ್ ಅವ್ರ ಅಂಡರ್ ನಲ್ಲಿ ಬರ್ತದೆ. ಮೈಸೂರು ಡಿಸ್ಟ್ರಿಕ್ಟ್ ಅವ್ರ ಒಳಗಡೆ ಅವ್ರ ಕೈನಲ್ಲಿ ಇರ್ತದೆ, ಜಿಮ್ಮೆದಾರಿ ಇರ್ತದೆ. ಅವ್ರು ಮಾಡ್ಬೇಕಾಗಿರೋದು, ಅವರೇ ಮಾಡ್ಬೇಕಾಗಿರೋದು. ಕಮಿಟಿಗಳು ಅವ್ರ ಕೆಳಗಡೆ ಕಮಿಟಿಗಳು ಇರ್ತದೆ. ನಾನು ಸುಮಾರು ಸಲ ಹೇಳಿದ್ದೀನಿ, 287 ಕಮಿಟೀಸ್ ಇದೆ. 287 ಕಮಿಟೀಸ್ ಮೈಸೂರು ಸಿಟಿಗೆ. ಆ 287 ಕಮಿಟೀಸ್ನಲ್ಲಿ 60 ಕಮಿಟಿ ಸೋರ್ಸ್ ಆಫ್ ಇನ್ಕಮ್ ಮೋರ್ ದನ್ 1 lakh ಇದೆ. ಅವ್ರಿಗೆ ಆದಾಯ ಮೋರ್ ದನ್ 1 lakh ಇದೆ. ಇಟ್ ಈಸ್ ರನ್ನಿಂಗ್ ಫ್ರಮ್ 1 lakh ಟು 1,20,00,000. ಪೇಪರ್ಸ್ ಇದೆ ಎಲ್ಲ ಅವ್ರದ್ದು ಆದಾಯಗಳದು. ಅವ್ರಿಗೆ ಉಳಿಯೋದು ದುಡ್ಡಿದು. ಬಟ್ ಸೋರ್ಸಸ್ ಆಫ್ ಇನ್ಕಮ್ ಹಂಗಿದೆ. ಎಕ್ಸ್ಪೆಂಡಿಚರ್ ನಾನು ಇವಾಗ ಹೇಳಕ್ ಹೋಗಲ್ಲ. ಈ 60 ಕಮಿಟಿನೇ ಟಾರ್ಗೆಟ್ ಮೇನ್. ಈ 60 ಕಮಿಟಿನಲ್ಲಿ ನಾನು ಆವಾಗ ಹೇಳ್ತಾ ಇದ್ದೀನಿ, ಸುಮಾರು ಆದಾಯಗಳದು ಕಮಿಟಿ ಇರೋದ್ರಿಂದ ಪ್ರಿಫರೆನ್ಸಬಲಿ ಇದ್ನಲ್ಲಿ 10 ಇಂದ 12 ಕಮಿಟಿ ಮೋರ್ ದೆನ್ ಎಕ್ಸ್ಪೆಕ್ಟೇಷನ್ ಸೋರ್ಸ್ ಆಫ್ ಇನ್ಕಮ್ ಇದೆ. ಏನೇನೋ ಇದೆ, ಎಲ್ಲ ಪೊಲಿಟಿಕಲ್ ನಡೀತದೆ, ಏನೇನೋ ವಿಚಾರಗಳು ಇದೆ. ಅದ್ನಲ್ಲಿ ಕ್ಲಿಯರ್ ಕಟ್ ಹೇಳ್ತಾ ಇದ್ದೀನಿ. ಇನ್ನೊಂದ್ಸಲಿ ನಮ್ NR ಕ್ಷೇತ್ರ ಶಾಸಕರು ತನ್ವೀರ್ ಸೇಠ್ ಸಾಹೇಬ್ರು 4 ಕಮಿಟಿನಲ್ಲಿ ಕೂತವ್ರೆ. 1 ಕಮಿಟಿನಲ್ಲಿ ಬೇರೆ ಕಡೆ ಇದ್ದಾರೆ. ಲೆಟ್ ಹಿಮ್ ಕಮ್ ಅಂಡ್ ಟೆಲ್ ದಟ್ ಹಿ ಇಸ್ ದೇರ್, ಯು ಆರ್ ನಾಟ್ ಅಂತ. ಬಿಕಾಸ್ ನನಗೆ ಇನ್ಫಾರ್ಮೇಶನ್ ಸರಿಯಾಗಿ ಬರ್ತಾ ಇಲ್ಲ, ಅದು ಅದಕ್ಕೆ ನಾನು ಹೇಳಲ್ಲ. ಬಟ್ ಆ ಇನ್ಫಾರ್ಮೇಶನ್ ಅದರ ಮುಂಚೆ ನನ್ನ ಹತ್ರ ಒಂದು ದಾಖಲೆ ಇದೆ, ಹಿ ಇಸ್ ದೇರ್ ಅಂತ. ಸೊ ಆ ಕನ್ಫರ್ಮೇಶನ್ ಅವರೇ ಮಾಡ್ಲಿ. ಬಟ್ ಮೈಸೂರಿಗೆ ಸಂಬಂಧಪಟ್ಟಿದ್ದು 4 ಕಡೆ ಇವ್ರು ಕೂತವ್ರೆ. ಇವ್ರದ್ದು ಕ್ಲೋಸ್ ಕ್ವಾರ್ಟರ್ ಫ್ರೆಂಡ್ಸು 4 ಕಮಿಟಿನಲ್ಲಿ ಎಲ್ಲಾ ಕೂತವ್ರೆ. ನೀವು ಹೇಳಿದ್ರಿ ಹಿಂದಿನ ಸಂಚಿಕೆ ಕೂತವ್ರೆ. 4 ಕಮಿಟಿ 5 ಕಮಿಟಿ ಅನ್ನೋದು ನೀವು ಹೇಳಿದ್ರಿ. ಕೂತವ್ರೆ 15 ವರ್ಷದಿಂದ ಕೂತವ್ರೆ. ಇವ್ರ ಅಪ್ಪನ ಮನೆದು ಆಸ್ತಿ ಅಂತ ತಿಳ್ಕೊಂಡವ್ರೆ. ಬೇರೆಯವ್ರಿಗೆ ಅವಕಾಶನೇ ಕೊಡ್ತಾ ಇಲ್ಲ. ಅವಕಾಶ ಏನ್ ಮೇಡಮ್, ನಾನು ಹೇಳ್ತಾ ಇದ್ದೀನಿಲ್ಲ, ಬೇರೆಯವ್ರದ್ದು ಬಿಟ್ಟು ಹಾಕಿ. ನನ್ಗೆನೆ 3 ವರ್ಷ ಹಿಂದ್ಗಡೆ ನನ್ ಈ ಲೈಫ್ ನಲ್ಲಿ ವಕ್ಫ್ ಬೋರ್ಡ್ ಅಂತ ಇದೆ ಅಂತಾನು ಗೊತ್ತಿರ್ಲಿಲ್ಲ. ಆ ಗೊತ್ತಿರೋದು ಪ್ರಶ್ನೆ ಬೇರೆದಿರ್ಲಿ. ಮೈಸೂರಿನಲ್ಲಿ ವಕ್ಫ್ ಬೋರ್ಡ್ ಆಫೀಸ್ ಇಂಥ ಕಡೆ ಇದೆ ಅಂತಾನು ಗೊತ್ತಿರ್ಲಿಲ್ಲ. ಯಾವ ರೀತಿಯಿಂದ ಇವರು ಬೆನಿಫಿಟ್ ಮಾಡ್ಬೇಕು ಜನಕ್ಕೆ ಮುಚ್ಚಾಕಿದ್ರು ಎಲ್ಲ. ಇವ್ರು ಎಲ್ಲಾರು ಮ್ಯಾನೇಜ್ಮೆಂಟ್ ಎಲ್ಲ ಇವರು ಮುಚ್ಕೊಂಡು ಜನಕ್ಕೆ ಗೊತ್ತಿರ್ದಂಗೆ ತಿಳಿದಂಗೆ ನಡ್ಸ್ಕೊಂಡ್ ಬಂದವ್ರೆ. ಇದಕ್ಕೆಲ್ಲ ಕಾರಣ ಯಾರಂತ ಹೇಳಿದ್ರೆ, ನಮ್ಮ ಡಿಸ್ಟ್ರಿಕ್ಟ್ ಆಫೀಸರ್ ಮೈಸೂರು ಪ್ರತಿ ಒಂದು ಡಿಸ್ಟಿಕ್, ಪೂರ್ತಿ ಕರ್ನಾಟಕದಲ್ಲಿ ಡಿಸ್ಟ್ರಿಕ್ಟ್ಸ್ ಇದೆ, 32 ಏನೋ ಇದೆ. ಆ ಪೂರ್ತಿ ಡಿಸ್ಟ್ರಿಕ್ಗೂ ಒಂದೊಂದು ಡಿಸ್ಟ್ರಿಕ್ಟ್ ಆಫೀಸ್ ಇದೆ. ಅದ್ನಲ್ಲಿ ಒಂದು ನಮ್ಮ ಮೈಸೂರು. ಈ ಮೈಸೂರಿಗೆ ಡಿಸ್ಟ್ರಿಕ್ಟ್ ಆಫೀಸರ್ ಕಾರಣ. ಇವರು ನೀವು ಬೀದಿನಲ್ಲಿ ಬಂದು ಪಬ್ಲಿಸಿಟಿ ಮಾಡಕ್ ಹೋಗ್ಬಿಡಿ ನೀವು. ಬಟ್ ಈ ಅಕ್ರಮಗಳಿಗೆ ನೀವೇ ಕಾರಣ. ನೀವೇ ಅಂದ್ರೆ ನೀವೇ. ಡಾಕ್ಯುಮೆಂಟ್ಸ್ XYZ ನಾನೇ ಮೇಡಮ್, ನಾನು ತಗೊಂಡ್ ಬಂದು ನಿಮ್ಗೆ ಪ್ರಪೋಸಲ್ ಕೊಡ್ತೀವಿ. ಸೆಕ್ಷನ್ 32 ಆಕ್ಟ್ ನಲ್ಲಿ ನಿಮ್ ಕರ್ತವ್ಯ ಪ್ರತಿ ಒಂದ್ ದಾಖಲೆ ನೋಡ್ಬೇಕು ನೀವು. 7 ದಾಖಲೆ ಏನೋ ಇದೆ, 6 ಇಂದ 7 ದಾಖಲೆ ಏನೋ ಇದೆ. ನೀವ್ ಎಲ್ಲ ವೆರಿಫೈ ಮಾಡ್ಬೇಕು. ಅದ್ನಲ್ಲಿ ಬೈಲಾಸ್ ನಲ್ಲಿ ಒಂದ್ ಕಾನೂನ್ ಇದೆ. ಆ ಬೈಲಾಸ್ ನಲ್ಲಿ XYZ ಯಾರನ್ನ ಇರ್ಲಿ, 1 ಟರ್ಮ್ ಅವನ್ಗೆ, 1 ವ್ಯಕ್ತಿಗೆ 2ನೇ ಟರ್ಮ್ ಇಂದ ಜಾಸ್ತಿ ನೀವು ಕೊಡ್ಕೊಡ್ದು. 15 ವರ್ಷದಿಂದ ಕೂತವ್ರೆ ಅಂತ ಹೇಳಿದ್ಮೇಲೆ ಎಷ್ಟು ಟರ್ಮ್ ಆಗಿದೆ ಅಂತ ಹೇಳಿ ನೀವೇ.
ಇದೆಲ್ಲ ನೀವು ಕೂತ್ಕೊಂಡು ಇದೆಲ್ಲ ನೀವು ಆ 32 ಸೆಕ್ಷನ್ದು ವೈಲೇಷನ್ ನೀವು ಮಾಡಿದಿರಿ. ನೀವು ಮುಚ್ಚಿ ಎಲ್ಲ ಮುಚ್ಚಾಕ್ಬಿಟ್ಟು ನೀವು ದಾಖಲೆ ಮೇಲ್ಗಡೆ ಕಳಿಸಿದ್ರೆ, ಸಪೋಸ್ ಯಾವ್ದನ ಡಿಪಾರ್ಟ್ಮೆಂಟ್ ನಲ್ಲಿ ಇರ್ಲಿ, ದೊಡ್ಡವ್ರು ಏನ್ ಸ್ಟೇಟ್ಮೆಂಟ್ಸ್ ಕೊಡ್ತಾವ್ರೆ ಕೊಳ್ಳಿ, ದೊಡ್ಡವ್ರು ಅಂದ್ರೆ ಲೆಟ್ ಇನ್ ಬಿ ಎ ಅಡ್ಮಿನಿಸ್ಟ್ರೇಷನ್ ಆಲ್ಸೋ, ಲೆಟ್ ಇನ್ ಬಿ ಎ ಪೊಲಿಟಿಕಲ್ ಫಿಗರ್ಸ್ ಆಲ್ಸೋ, ಆ ಸ್ಟೇಟ್ಮೆಂಟ್ಗೆ ಮೂಲೆ ರೆಡಿ ಮಾಡೋರು ಯಾರು? ವಿಲೇಜ್ ಅಕೌಂಟೆಂಟ್. ಕರೆಕ್ಟ್ ಮೇಡಮ್? ವಿಲೇಜ್ ಅಕೌಂಟೆಂಟ್ ಅವ್ರು ಏನ್ ರೆಡಿ ಮಾಡ್ತಾರೆ ಅದರ ಮೇಲೆ ಮೇಲ್ಗಡೆ ಫೈಲ್ ತಯಾರಾಗ್ತದೆ. ಇಲ್ಲಿ ಯಾರನ ಪ್ರಭಾವಿಗಳು ನಿಮ್ಗೆ ತಗೊಂಡ್ ಬಂದ್ ಕೊಟ್ರೆ, ನೀವ್ ಇಷ್ಟು ವರ್ಷದಿಂದ ಕೂತ್ಕೊಂಡು ಯಾವ ಭರೋಸೆಯಿಂದ ನೀವು ಬೆಂಗಳೂರಿಗೆ ಕಳಿಸಿದಿರಿ? ಫಸ್ಟ್ ಕ್ವಶನ್. ಬೆಂಗಳೂರಿನಲ್ಲಿ ಏನ್ ಮಾಡೋರೆ ಏನಿಲ್ಲ, ಅದು ಆಮೇಲೆದು ಇನ್ನೊಂದ್ಸಲಿ ವಿಡಿಯೋಸ್ ನಲ್ಲಿ ಬಂದು ಹೇಳ್ತೀನಿ. ಅವರು ಅಕಸ್ಮಾತ್ ಒಂದು ಉದಾಹರಣೆ ಕೇಳ್ಬೇಡಿ, ಅವರು ಏನು ಇವ್ರಿಗೆ ಕೇಳ್ದಂಗೆ ಇವ್ರದ್ದು ಫ್ಯಾಕ್ಟ್ ನಲ್ಲಿ ಅಕಸ್ಮಾತ್ ಇಲ್ಲ ಅವ್ರು ಕಳ್ಸಿರಿದ್ರೆ, ನಿಮ್ಗೂ ಇವ್ರಿಗೆ ಏನ್ ಸಂಬಂಧ? ನಿಮ್ಗೂನು ಮೈಸೂರ್ಗೆ? ಹೌದು, ಹಂಗಾರೆ ಮೇಲಧಿಕಾರಿಗಳಿಗೂ ಪ್ರಶ್ನೆ ಮಾಡ್ಬೇಕು ನೀವೀಗ. ಖಂಡಿತ ಮಾಡ್ಲಿಲ್ಲ ಅಂದ್ರೆ ಇದು ಸಿಸ್ಟಮೇ ರೆಡಿ ಆಗಲ್ಲ. ಹೌದು, ಅಲ್ಲ ಮಾಡಿದ್ರು ಆ ಕಡೆಯಿಂದ ಉತ್ತರ ಬರ್ತಾ ಇಲ್ವಲ್ಲ, ಅಷ್ಟು ಮೊಂಡಾಗಿದ್ದಾರೆ ಅಂತ ಹೇಳ್ತಿದ್ದೀರಲ್ಲ. ಜನ ಎಲ್ಲ ನೋಡ್ಲಿ ಬಿಡಿ, ಒಂದ್ ಕಡೆ ಒಂದ್ಸಲಿ ಜನ ಆಚೆ ಬಂದೇ ಬರ್ತಾರೆ, ಬರಲ್ಲ ಅಂತ ಇಲ್ಲ. ಇದು ಜನಕ್ಕೆ ಗೊತ್ತಾಗ್ತೈತೆ. ಮುಚ್ಚ ಹಾಕೊಂಡು ತಗೊಂಡ್ ಹೋಗಿದಿರಲ್ಲ ನೀವು 20 ವರ್ಷದಿಂದ, 20 40 ವರ್ಷದಿಂದನು. ಇವಾಗ ಜನಕ್ಕೆ ಗೊತ್ತಾಗ್ತೈತೆ ಹೆಂಗೆ ಏನು ಅಂತ. ಇವತ್ತಿಲ್ಲ ಅಂದ್ರೆ ನಾಳೆ ಯಾರನ್ನ ಒಂದು ಬಂದೇ ಬರ್ತಾರೆ. ಇಂಥ ಕಮಿಟಿ ಫಾರ್ಮೇಶನ್ ನಲ್ಲಿ 6 ತಿಂಗಳ ಮುಂಚೆ ಮುಷ್ತಾಕ್ ಸಾಹೇಬ್ರೆ, ಡಿಸ್ಟ್ರಿಕ್ಟ್ ವಕ್ಫ್ ಆಫೀಸರ್ ಮುಷ್ತಾಕ್ ಸಾಹೇಬ್ರೆ, ಕೇಳ್ಕೊಳ್ಳಿ ಸೀರಿಯಸ್ ನೋಟ್ ನಲ್ಲಿ ನಾನು ಏನ್ ಹೇಳ್ತಾ ಇದ್ದೀನಿ, ನಿಮ್ ಬಗ್ಗೆ ಏನ್ ಹೇಳ್ತಾ ಇದ್ದೀನಿ. ಐ ವಾಂಟ್ ಟು ರಿಕ್ವೆಸ್ಟ್ ಬೆಂಗಳೂರು ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ಔಕಾಫ್, ನಾನು ನಿಮ್ಗೂ ಮನವಿ ಏನ್ ಮಾಡ್ಕೊಳ್ತಾ ಇದ್ದೀನಿ, ಸ್ವಲ್ಪ ದಯವಿಟ್ಟು ಸೀರಿಯಸ್ ನೋಟ್ ನಲ್ಲಿ CO ಆಫೀಸರ್ ಪ್ಲೀಸ್ ನೋಡ್ಕೊಳ್ಳಿ, ಕೇಳ್ಕೊಳ್ಳಿ. 6 ತಿಂಗಳ ಮುಂಚೆ, ಯಾಕಂದ್ರೆ ಇದೆಲ್ಲ ದಾಖಲೆ ನಿಮ್ಮ ಹತ್ರ ಇದೆ, ಡಾಕ್ಯುಮೆಂಟ್ರಿ ಇದೆಲ್ಲ ನಾನು ಹೇಳ್ತಾ ಇರೋದು. ಅಲ್ಲಿಗೂನು ಎಲ್ಲ ಮುಚ್ಚಾಕೊಂಡು ನಡೀತಾವ್ರೆ ಅಂತ ಹೇಳಿದ್ರೆ ಸಮಥಿಂಗ್ ಫಿಶಿ ಜೋರಾಗಿದೆ ಅಂತ. ವ್ಯವಸ್ಥೆ ಇವರು ಕ್ಲೀನ್ ಮಾಡಕ್ಕೆ ರೆಡಿ ಇಲ್ಲ ಅಂತ. ಇವತ್ತಿಂದು ದಿವಸಕ್ಕೆ ನಿಮ್ ಸ್ವಂತ ಆಸ್ತಿ ಇದ್ರೆ ನೀವು ಹೋಗೋದು ದಾರಿನಲ್ಲಿ ಯಾರ್ಗನ ಕೊಡ್ಬಿಡಿ, ನಾನು ಬೇಡ ಅಂತ ಹೇಳಲ್ಲ, ನಾವು ಕ್ವಶನ್ ಮಾಡೋಕ್ಕೂ ಹಕ್ಕಿಲ್ಲ. ಇಲ್ಲಿ ಜಿಮ್ಮೆದಾರಿಗೆ ಕೂತ್ಕೊಂಡಿರೋದು ನೀವು. ಆ ಜಿಮ್ಮೆದಾರಿನಲ್ಲಿ ನೀವು ಸ್ವಲ್ಪನೂ ವ್ಯತ್ಯಾಸ ಮಾಡ್ಕೊಂಡು ನಡೀತಾ ಇದ್ರೆ ನಿಮ್ ಇಂಟೆನ್ಷನ್ಸ್ ಆರ್ ನಾಟ್ ಗುಡ್ ಅಂತ. ಬಿಕಾಸ್ ಕಾನೂನಿದೆ, ಪೇಪರ್ಸ್ ನಾವು ಕೊಡ್ತಾ ಇದ್ದೀವಿ. ನಾವು ಮೀಡಿಯಾನಲ್ಲಿ ಬಂದು ಬೊಗಳ್ತಾ ಇದ್ದೀವಿ ಅಂತ ತಿಳ್ಕೊಬಿಡಿ ನೀವು. ಪೇಪರ್ಸ್ ಕೊಡ್ತಾ ಇದ್ದೀವಿ. ಆ ಡಾಕ್ಯುಮೆಂಟರಿ ಪ್ರೂಫ್ ನಲ್ಲಿ 6 ತಿಂಗಳ ಹಿಂದ್ಗಡೆ ಒಂದ್ ಕಮಿಟಿ ರಚನೆಗೆ ಝೀನತುಲ್ ಮಸ್ಜಿದ್ ಚಾಮರಾಜ ಡಬಲ್ ರೋಡ್, ಇದರ ಬಗ್ಗೆ ನಾನು ಪೂರ್ತಿ ಡಾಕ್ಯುಮೆಂಟ್ಸ್ ಕೊಡ್ತೀನಿ. ಡಾಕ್ಯುಮೆಂಟ್ಸ್ ಕೊಟ್ಟು ಏನೇನು ಇರ್ರೆಗ್ಯುಲೇಟರೀಸ್, ಮಿಸ್ಮ್ಯಾನೇಜ್ಮೆಂಟ್, ಅದೇನೇನೋ ಇರ್ತದೆ ಮೇಡಮ್, ಏನೇನ್ ಡಿಫಾಲ್ಟ್ಸ್ ಇದೆ ಎಲ್ಲ ಮಾಡಿ ಕೊಡ್ತೀವಿ. ಇವ್ರು ನಮ್ ಮುಷ್ತಾಕ್ ಸಾಹೇಬ್ರು ಏನ್ ಮಾಡ್ತಾರೆ, ನಮ್ ಈ ಡಾಕ್ಯುಮೆಂಟ್ಸ್ ಒಂದ್ ಕಡೆ ನಮ್ಗೆ ಯಾಮಾರ್ಸ್ಬಿಟ್ಟು ಬೇರೆ ಫೈಲ್ ರೆಡಿ ಮಾಡ್ಬಿಟ್ಟು ನಮ್ಗೆ ಮುಚ್ಚಾಕ್ಬಿಟ್ಟು ಬೆಂಗಳೂರಿಗೆ ಒಂದ್ ಫೈಲ್ ಪ್ರೆಸೆಂಟ್ ಮಾಡ್ಬಿಡ್ತಾರೆ. ನೀವು ಕೊಟ್ಟಿದ್ದು ಮುಚ್ಚಾಕ್ತಾರೆ, ಹೊಸದಾಗಿ ಮಾಡಿ ಏನೋ ಕೊಡ್ತಾರೆ. ಯಾಕೆ? ಒಂದ್ಸಲಿ ಅವ್ರಿಗೆ ಕರೆ ಮಾಡಿ, ಮೇಡಮ್ ಕೇಳಿ ಮೇಡಮ್ ನಾನು ಹಿಂಗ್ ಹೇಳ್ತಾ ಇದ್ದೀನಿ ಅಂತ, ಏನ್ ಉತ್ತರ ಕೊಡ್ತಾರೆ ನೋಡೋಣ. ಆಮೇಲೆ ಅವ್ರ ಉತ್ತರಕ್ಕೆ ನಾನ್ ಡಾಕ್ಯುಮೆಂಟ್ಸ್ ಕೊಡ್ತೀನಿ, ರಿಲೀಸ್ ಮಾಡ್ತೀನಿ. ಕೇಳಿ ಮೇಡಮ್, ಅವ್ರಿಗೆ ಒಂದ್ಸಲಿ ಕೇಳಿ, ಗೊತ್ತಾಗ್ತದೆ ನಮ್ಗೆ ಬೆಂಗಳೂರಿನಲ್ಲಿ ಹಿಂಗ್ ಆಗ್ಬಿಟ್ಟೈತೆ ಅಂತ. ಸೊ ಬೆಂಗಳೂರಿನಲ್ಲಿ ನಾವು ಅಬ್ಜೆಕ್ಷನ್ಸ್ ಕ್ರಿಯೇಟ್ ಮಾಡ್ತೀವಿ. ಅಲ್ಲಿ ಒಂದು ಅಜೆಂಡಾ ನೋಟಿಫಿಕೇಶನ್ ನಲ್ಲಿ ಇಂಥದ್ದು ಸಮಸ್ಯೆ ಕ್ರಿಯೇಟ್ ಆಗ್ಬಿಟ್ರೆ 3 ತಿಂಗಳಲ್ಲಿ ಅಬ್ಜೆಕ್ಷನ್ ಹಾಕಿ ಅಂತಾರೆ. ನಾನು ಇವಾಗ ಇದು ತಿಳ್ಸಕ್ ಹೋಗ್ತಾ ಇದ್ದೀನಿ. ಆ 3 ತಿಂಗಳ ಒಳಗಡೆ ನಾವು ಇನ್ನೊಂದು ಅಬ್ಜೆಕ್ಷನ್ ಎಲ್ಲ ಕ್ರಿಯೇಟ್ ಮಾಡಿ ಕೊಡ್ತೀವಿ. ಏನೇನಿದೆ ಎಲ್ಲ ಕೊಡ್ತೀವಿ. ಮೇನ್ 30 ಲಕ್ಷ ಮೇಲೆ ಟ್ಯಾಕ್ಸ್ ಕಟ್ಟಬೇಕು ಈ ಕಮಿಟಿನವರು. ಅಂಗಡಿಗಳದು 27 ಅಂಗಡಿದು ಟ್ಯಾಕ್ಸ್ ಕಟ್ಟಬೇಕು. 10 ವರ್ಷದಿಂದ ಟ್ಯಾಕ್ಸ್ ಕಟ್ಟಲಿಲ್ಲ. ಅದನ್ನ ಕೇಳುವವರು ಕೇಳ್ತಾ ಇಲ್ಲ ಮೇಡಮ್. ಇವರು ಅದೇ ನಾನು ಹೇಳ್ತಾ ಇದ್ದೀನ, ಈ ಕೂತವ್ರೆ ನೋಡಿ ಇಲ್ಲಿ ವಕ್ಫ್ ಆಫೀಸರ್ ಅಂತ, ಇವ್ರು ನೋಡ್ಬೇಕು ಟ್ಯಾಕ್ಸ್ ಕಟ್ಟಿದಿರಿ ಕೊಡಿ ಆ ಬಿಲ್.
ಟೆನೆಂಟ್ಸ್ ಯಾರಿದ್ದಾರೆ ನೀವು ಅದ್ ನೋಡ್ಬೇಕು. ನಮ್ ಪ್ರೆಷರ್ಗೆ, ನಮ್ಮ ಅಬ್ಜೆಕ್ಷನ್ ಪ್ರೆಷರ್ಸ್ಗೆ ಇವರು ದಾಖಲೆ ಚೇಂಜ್ ಮಾಡ್ಬಿಡ್ತಾರೆ. ಅಲ್ಲ, ಅವರೇ 15 ವರ್ಷದಿಂದ ಕಟ್ಟಿಲ್ಲ ಅಂತ ಹೇಳ್ತಾ ಇದ್ರಿ ನೀವು ಲಾಸ್ಟ್ ಎಪಿಸೋಡ್ ಅಲ್ಲಿ. ಇನ್ ಬೇರೆಯವ್ರನ್ನ ಎಲ್ಲಿ ಕೇಳ್ತಾರ ಅವರು? ಟೆನೆಂಟ್ಸ್ ವೆರಿಫಿಕೇಶನ್ ದಾಖಲೆ ಚೇಂಜ್ ಮಾಡ್ಬಿಡ್ತಾನೆ. ಅಂಗಡಿನವ್ನು ಅಲ್ಲೇ ಇರ್ತಾನೆ. ಯಾರ್ದೋ ಮೂಲೆ ಹೆಸರಿನಲ್ಲಿ ಟೆನೆಂಟ್ಸ್ ಪೇಪರ್ ಬಂದ್ಬಿಡ್ತದೆ. ಇವರೇ ಈ ದಾರಿ ಎಲ್ಲ ತಪ್ಪದಾರಿ ತೋರಿಸ್ಕೊಡ್ತಾ ಇದ್ರೆ ಇವ್ರ ಹಿಂದ್ಗಡೆ ಯಾರಿದ್ದಾರೆ? ನಾನ್ ಪ್ರತಿ ಸಲಿ ಹೇಳ್ತಾ ಇದ್ದೀವಿ, ಡಾಕ್ಯುಮೆಂಟ್ಸ್ ಮ್ಯಾನ್ಯುಪುಲೇಷನ್ ಮಾಡಕ್ಕೆ ಇವರೇ ದಾರಿ ತೋರಿಸ್ಕೊಡ್ತಾವ್ರೆ. ಹೆಂಗಿದೆ? ಅಲ್ಲ, ಒಬ್ಬ ಅಧಿಕಾರಿಯಾಗಿ ತಾನೇ ಸರಿಪಡಿಸ್ಬೇಕಾಗಿರೋದನ್ನ ತಪ್ಪು ದಾರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದೇನಾಗ್ಬಿಟ್ಟೈತೆ ಅಂದ್ರೆ, ಒಂದು ಉದಾಹರಣೆ ಅದ್ ಹೇಳ್ತೀರಿ ನೋಡಿ ಮೇಡಮ್. ಒಂದು ಬೇಲಿ, ಇದರದ್ದು ಬೇಲಿ, ಹೂವದ್ದು ಬೇಲಿ ಅಣ್ಸ್ಕೊಂಡ್ ಮೇಲ್ಗಡೆ ಹೋಗ್ತಾ ಇರ್ತದಲ್ಲ. ಇವ್ರೇನ್ ತಿಳ್ಕೊಂಡವ್ರೆ, ಈ ಬೇಲಿ ಮೇಲ್ಗಡೆ ಹೋಗಿ ಒಳ್ಳೆ ಸ್ಮೆಲ್ ಕೊಡ್ತಾ ಇದೀವಿ ನಾವು ಅಂತ ಹೇಳ್ತಾರೆ. ನನ್ಗೆ ಗೊತ್ತಾಗ್ತಾ ಇದೆ ಇದು ಸ್ಮೆಲ್ ಇಲ್ಲ, ಪಾಯ್ಸನ್ ಇದು. ಯು ಆರ್ ಸ್ಪ್ರೆಡಿಂಗ್ ಎ ಪಾಯ್ಸನ್. ಇದು ವಿಷ. ನೀವು ವಿಷ ಕೊಟ್ಟು ತರೋದು. ಯಾವಾಗ ಗಂಟ ನೀವು ಆ ಸೀಟ್ ಮೇಲೆ ಕೂತಿರ್ತೀರಿ ಹೇಳಿ? ಆಲ್ರೆಡಿ 15 ವರ್ಷ ಆಗಿದೆ. ಹೇಳಿ ಮೇಡಮ್, ನೀವು ಯಾವಾಗ ಗಂಟ ಆ ಸೀಟ್ ನಲ್ಲಿ ಕೂತಿರ್ತೀರಿ? ನಿಮ್ ವಯಸ್ಸಾದ್ಮೇಲೆ ನಿಮ್ ರಿಟೈರ್ಮೆಂಟ್ ಬಂದ್ಬಿಟ್ರೆ ನೀವು ಹೋಗಲ್ಲ. ಅಕಸ್ಮಾತ್ ಯಾರನ್ನ ಬಂದು ಎಲ್ಲ ಈ ಪೇಪರ್ಸ್ ಎಲ್ಲ ಆಚೆ ತೆಗಿದ್ರೆ ಸೀರಿಯಸ್ ನೋಟ್ ನಲ್ಲಿ ಹೋಗಲ್ಲ. ಸೀರಿಯಸ್ ನೋಟ್ ನಲ್ಲಿ ಹೋದ್ರೆ ನನಗೆ ಫುಲ್ ಭಯ ಇದೆ, ಹೆದರಿಕೆ ಇದೆ. ಇವ್ರು ಎಲ್ಲಾರು ಬಚಾಯಿ ಮಾಡ್ಕೊಳ್ಳಕ್ಕೆ ಜನದಲ್ಲಿ ಗಲ್ಬೆ ಮಾಡಿಸ್ಬಿಡ್ತಾರೆ. ಆಗ್ಲೂ ಹಿಂದೆ ಯಾರೊಬ್ರು ಇದಾರೆ ಅಂದ್ರಲ್ಲ, ಅವ್ರು ಸಪೋರ್ಟ್ ಮಾಡ್ತಾರೆ ಅನ್ಸುತ್ತೆ. ಅದು ನಾನು ಡೆಫಿನೆಟ್ ಆಗಿ ನಾನು ಹೇಳಕ್ ಹೋಗಲ್ಲ. ಬಟ್ ಸಮಥಿಂಗ್ ವಿಲ್ ಗೋ ರಾಂಗ್. ಡೈವರ್ಷನ್ ಟ್ಯಾಕ್ಟಿಕ್ಸ್ ಇದು. ನಾನು ಅದೇ ಡೈರೆಕ್ಷನ್ ಟ್ಯಾಕ್ಟಿಕ್ಸ್ಗೆ ಹಿಂದಿನ ವಿಚಾರದಲ್ಲಿ ನಾನು ಹೇಳ್ದೆ ನೋಡಿ, ಗ್ಯಾಪ್ ಕೊಟ್ಬಿಟ್ಟಿದೆ ಅಂತ ನನ್ನ ಇಶ್ಯೂಸ್ಗೆ. ಇದೆಲ್ಲ ಇಶ್ಯೂಸ್ಗೆ ಇವರು ಟರ್ನ್ ಅಬೌಟ್ ಮಾಡ್ಬಿಡ್ತಾರ, ಈ ತುಪ್ಪ ಸುರಿ ಬಿಡ್ತಾರೆ. ಟ್ರಾನ್ಸ್ಪರೆಂಟಿಗೆ ಹೋಗ್ಲಿ ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ, ಇಂಥವ್ರು ಏನೇನೋ ಮಾಡ್ಬಿಡ್ತಾರೆ. ಸೊ ಈ ಒಂದು ವಿಚಾರ ನಾನು ಏನ್ ಹೇಳ್ತಾ ಇದ್ದೆ, ನಮ್ಮ ಮುಷ್ತಾಕ್ ಸಾಹೇಬ್ರದ್ದು ಬೆಂಗಳೂರಿಗೆ ನಾವು ಕಂಪ್ಲೇಂಟ್ ಮಾಡಿರ್ತೀವಿ, 3 ತಿಂಗಳು ಒಳಗಡೆ ಕಂಪ್ಲೇಂಟ್ ಆಗ್ಬೇಕು ಅಂತ ಹೇಳಿದ್ಕೆ. ಅವ್ರು ಏನ್ ಮಾಡ್ತಾರೆ, ಮಾಮೂಲಿ ಆ ಸಿಸ್ಟಮ್ ಪ್ರಕಾರ ಗ್ರೌಂಡ್ ರಿಪೋರ್ಟ್ ರೆಡಿ ಮಾಡಿ ಅಂದ್ರೆ ಇವ್ರಿಗೆ ಕೊಡ್ತಾರೆ. ಯಾರಿಗೆ? ನಮ್ ಪೇಪರ್ ಅನ್ನ ಇಲ್ಲಿ ಕಳಿಸ್ತಾರೆ ಬೆಂಗಳೂರಿಗೆ. ಇವ್ರು ಏನ್ ಮಾಡ್ತಾರೆ ನೋಡಿ ಮೇಡಮ್, ಇವಾಗ ಐ ಥಿಂಕ್ 15 ಡೇಸ್ ಬಿಫೋರ್ ಇರ್ಬೋದು. ನಾನು ಇಬ್ರಿಗೂ ಕುಂಡಿಸ್ಬಿಟ್ಟು ಯಾರು ಹೂ ಇಸ್ ಫೈಲಿಂಗ್ ದಿ ಅಬ್ಜೆಕ್ಷನ್ ಅಂಡ್ ಹೂ ಆರ್ ದಿ ಮೆಂಬರ್ಸ್ ಆರ್ ಇನ್ ದಿ ಪ್ರೀವಿಯಸ್ ಕಮಿಟಿ, ಇವ್ರಿಬ್ರು ಕುಂಡಿಸಿ ನಾನು ಪೀಸ್ ಮಾಡಿ ಅಮಿಕಬಲಿ ಸೊಲ್ಯೂಷನ್ ಮಾಡಿಬಿಟ್ಟಿದ್ದೀನಿ ಅಂತ ಬರ್ತ್ ಕೊಟ್ಟವ್ರೆ. ಅಮಿಕಬಲಿ ಸೊಲ್ಯೂಷನ್ ಮಾಡಕ್ಕೆ ಏನ್ ನಿಮ್ಮ ಅಪ್ಪಂದ ಆಸ್ತಿ ಇದು? ಅರ್ಥ ಆಗ್ತಾ ಐತೆ ಮೇಡಮ್ ಹೇಳ್ತಾ ಇರೋದು? ಇವ್ರ ಅಪ್ಪಂದಿರೋದು ಆಸ್ತಿ ಇದು. ಜಿಮ್ಮೆದಾರಿದು ಸವಾಲ್ ಹಾಕ್ತಿರೋದು ನಾವು, ಆಸ್ತಿಗೆ ಇಲ್ಲ. ಬೆಂಗಳೂರಿಗೆ ಹಿಂಗ್ ಕಳ್ಸವ್ರೆ. ಸ್ವಲ್ಪ ಮಾನ ಮರ್ಯಾದೆ ಸ್ವಲ್ಪ ಇದ್ರೆ, ಎಷ್ಟೊಂದು ಹೇಳ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಇವರೇ ಕ್ರಮ ತಗೋಬೇಕು. ಇವ್ರಿಗೆ ಸೆಲ್ಫ್ ಏನ್ ಮಾಡ್ಕೋಬೇಕು. ನಾನು ಬೆಂಗಳೂರಿನಲ್ಲಿ ಹೇಳ್ತಾ ಇದ್ದೀವಿ, he is not capable of doing his official work. ಪೀಸ್ ಕುಂಡೀಸ್ ಬಿಟ್ಟು ಮಾಡ್ಸಕ್ಕೆ ಇವ್ರು ಯಾರು? ನಿಮ್ಮ ಹತ್ರ ದಾಖಲೆ ಕೊಟ್ಟಿದ್ದೀವಿ, ದಾಖಲೆ ವೆರಿಫೈ ಮಾಡಿ. ಇಫ್ he is in wrong, held them guilty. held them ಏನದು ಅಂತ. ಇಫ್ ವಿ ಆರ್ ರಾಂಗ್, ಯು ರೈಟ್ ಟು ಬೆಂಗಳೂರು. ಇಲ್ಲ ಇವ್ರು ಎಲ್ಲ ಅಲಿಗೇಷನ್ ಮಾಡಿರೋದು ರಾಂಗ್ ಇದು ಅಂತ. ಪೀಸ್ ಮಾಡಿಸಿದೀನಿ ಅಂತ ಹೇಳ್ಬಿಟ್ಟು ಬರೀತಾರಂತೆ. ಅಲ್ಲ, ಬೆಂಗಳೂರವ್ರು ಯಾಕೆ ಇಷ್ಟು ಕ್ರಮ ತಗೋತಾ ಇಲ್ಲ ಅಂತ? ಬೆಂಗಳೂರು ಬಹಳ ಒಳ್ಳೆ ಕ್ವಶನ್ ಇದು. ಎಸ್, ಒಳ್ಳೆ ಕ್ವಶನ್ ಇದು. ನಾನು ಇಲ್ಲೂ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಯಾವ ರೀತಿಯಿಂದ ಮುಷ್ತಾಕ್ ಸಾಹೇಬ್ರಿಗೆ, ಡಿಸ್ಟ್ರಿಕ್ಟ್ ವರ್ಕ್ಸ್ ಆಫೀಸರ್ ಸಾಹೇಬ್ರಿಗೆ ನೀವು ಒಂದು ಕರೆ ಮಾಡ್ತಿರಲ್ಲ, ಒಂದು CO ಅವ್ರಿಗೂ ಕರೆ ಮಾಡಿ. ಬೆಸ್ಟ್ ಮೇಡಮ್, ಏನು ಉತ್ತರ ಕೊಡ್ತಾರೆ ನೋಡೋಣ. ಇಫ್ ಯು ಗಿವ್ ಇನ್ ಕಾಂಟ್ರಾಡಿಕ್ಟರಿ, ಉಲ್ಟಾ ಸೀದಾ ಕೊಟ್ರೆ ದಾಖಲೆ ತೋರಿಸ್ತೀನಿ ಬೆಂಗಳೂರಿನಲ್ಲಿ ಏನ್ ನಡೀತೈತೆ ಅಂತ. ಎಲ್ಲ ಇದ್ದು ಅವ್ರಿಗೆ ಅವ್ರ ಬಾಯಲ್ಲಿ ಏನ್ ಬರುತ್ತೆ, ಏನ್ ಹೇಳ್ತಾರೆ ಅಂತ ನೋಡೋಣ. ಸತ್ಯಾಂಶ ಬರುತ್ತಾ, ಆಚೆ ಬರುತ್ತಾ ಅಂತ ನೋಡೋಣ.
ಓಕೆ, ಆಯ್ತು. ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅದ್ರ ಮಾಡೋಣ ಬಗ್ಗೆನೂ ಕೂಡ. ಇನ್ಶಾಅಲ್ಲಾ. ಸೊ ನೋಡಿದ್ರಲ್ಲ, ಸಂಚಿಕೆ 23ರಲ್ಲಿ ಒಂದಷ್ಟು ಮೈಸೂರು ಅಧಿಕಾರಿ ಅಂದ್ರೆ ವಕ್ಫ್ ಅಧಿಕಾರಿ ಪ್ಲಸ್ ಬೆಂಗಳೂರು ಬೋರ್ಡ್ ಯಾವ ರೀತಿಯಾಗಿ ವರ್ತನೆ ಮಾಡ್ತಾ ಇದೆ, ಜೊತೆಗೆ ಏನೇ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಒಂದಷ್ಟು ಸುಳ್ಳು ವಿಚಾರಗಳು ಕೂಡ ಒಳೊಳಗೆ ನಡೀತಾ ಇದೆ. ಇಲ್ಲಿ ಬೆಂಗಳೂರು ಮತ್ತೆ ಮೈಸೂರು ವಕ್ಫ್ ಬೋರ್ಡ್ಗೆ ಏನ್ ಸಂಬಂಧ ಇದೆ ಅನ್ನೋ ಒಂದಷ್ಟು ವಿಚಾರಗಳನ್ನ ಕೂಡ ಶರೀಫ್ ಅವರು ಹೇಳಿದ್ದಾರೆ. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳನ್ನ ಮಾತಾಡೋಣ. ಅಲ್ಲಿವರೆಗೂ ಮುಸ್ಲಿಂಗೆ ಮಕ್ಮಲ್ ಶರೀಫರ ಚಾಟಿ ಸಂಚಿಕೆ 23 ವಿಶೇಷ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತೀನಿ. ನೋಡ್ತಾ ಇರಿ ಈಡನ್ಸ್ ನ್ಯೂಸ್, ನಿಮ್ಮೊಂದಿಗೆ ನಾವಿದ್ದೇವೆ.